SIRನ ಪ್ರಕ್ರಿಯೆಗಳೇನಿದೆ, ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು, ನಮ್ಮ ಕೊಲಿಗಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ನಿಮ್ಮ ಮುಂದೆ ಸಂಪೂರ್ಣವಾದಂಥ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಏನಿದೆ ಅದು ಇಂಡಿಪೆಂಡೆಂಟ್ ಬಾಡಿ. ಚುನಾವಣಾ ಆಯೋಗದ ಸದಸ್ಯರನ್ನ ಭೇಟಿ ಮಾಡಿ, ಅಧ್ಯಕ್ಷರನ್ನ ಭೇಟಿ ಮಾಡಿ ನೆಸಿಟಿ ಬಿದ್ದರೆ ನಾವು ಪ್ರಹ್ಲಾದ್ ಜೋಶಿಯವರು, ಶೋಭಾ ಕರಂದ್ಲಾಜೆಯವರು ನಾವು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಒಂದು ನಿರ್ಣಯ ಮಾಡಿದ್ದೇವೆ. ನಾವು ಎರಡೂ ಪಕ್ಷಗಳ ಮುಖಂಡರುಗಳು, NDA ಪಾರ್ಟ್ನರ್ಸ್ ಏನಿದ್ದೇವೆ, ಕರ್ನಾಟಕದಲ್ಲಿ BJP ಮತ್ತು JDSನ ನಾಯಕರುಗಳೆಲ್ಲ ಜೊತೆಗೂಡಿ ಇವತ್ತು ಕಳೆದ ಒಂದು ವಾರದಿಂದ ನಡೀತಾ ಇರತಕ್ಕಂಥ ಈ ಒಂದು SIRನ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನು ಇವತ್ತು ನಾವು ದಾಖಲೆಗಳ ಸಮೇತವೇ ಏನು ಒಂದು ಇಲ್ಲಿಯ ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚುನಾವಣಾ ಆಯುಕ್ತರಿಗೇನು ಕೊಟ್ಟಿದ್ದೇವೆ, CEOಗೆ, ಅವರು ಸಹ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯೋಗದಿಂದಲೂ ಬಹುಶಃ ಇವತ್ತು ಇಬ್ಬರನ್ನ ಡೆಪ್ಯೂಟ್ ಮಾಡಿದ್ದಾರೆ. ಇದರ ಬಗ್ಗೆ ಯಾವ ರೀತಿಯಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಮಾಹಿತಿಗಳನ್ನು ಪಡಿತಕ್ಕಂಥದ್ದಕ್ಕೆ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ. ಆದರೆ ಇವತ್ತು ಕಳೆದ 5 ದಿವಸಗಳಿಂದ ಪ್ರತಿದಿನ ಮಾಧ್ಯಮದ ಸ್ನೇಹಿತರು ಸಹ ನೀವು ಇಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ದೋಷವನ್ನು ಇವತ್ತು ಜಾರಿಗೆ ತರ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ನೀವು ಸಹ ಈಗೇನು ದಾಖಲೆ ಸಮೇತವೇ ಪ್ರತಿಬಿಂಬಿಸ್ತಾ ಇದ್ದೀರಿ. ಇವತ್ತು ಈ 5 ದಿನಗಳ ಕಾಲ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳ ಮಾಹಿತಿಗಳನ್ನು, ದಾಖಲೆಗಳನ್ನು, ಪೆನ್ ಡ್ರೈವನ್ನು ಇವತ್ತು ಎರಡೂ ಪಕ್ಷದಲ್ಲಿ ನಾವೇನು ಕಲೆಕ್ಟ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ ಇವತ್ತು ಚುನಾವಣಾ ಇಲ್ಲಿಯ ಆಯುಕ್ತರಿಗೆ.